ವೆಲ್ಕಮ್ ಬ್ಯಾಕ್ ಟು ನವ್ಯದೇವಿ ಪ್ರಸಾದ್ ಯೂಟ್ಯೂಬ್ ಚಾನೆಲ್. ಈ ವಿಡಿಯೋ ಏನಂತ ಹೇಳಿದರೆ, ಈ ಒಂದು ಸಂದರ್ಭಕ್ಕೆ ಅನುಗುಣವಾಗಿ ಅಂದರೆ ದುರಂತ ಅಥವಾ ಭೂಕುಸಿತ ಏನು ಆಗ್ತಾ ಇದೆ ಅದಕ್ಕೆ ಅನುಗುಣವಾಗಿ ನಾ ಬರೆದಂತಹ ಒಂದು ಸ್ವರಚಿತ ಕವನ ಅಂತ ಹೇಳ್ಬೋದು, ಇಲ್ಲ ಆರ್ಟಿಕಲ್ ಅಂತಲೂ ಹೇಳ್ಬೋದು. ಬನ್ನಿ ಹಾಗಿದ್ರೆ ನೋಡ್ತಾ ಹೋಗೋಣ. ಹೇ ಮನುಜ, ಪ್ರಕೃತಿ ಮಾತೆಯು ನಿನಗೆ ನೀಡಿರುವ ಜಾಗದಲ್ಲಿ ಬೇಲಿ ಹಾಕಿರುವ ನೀನು ಒಂದು ಚೂರು ಬದಲಾವಣೆಯಾದರೂ ನನ್ನದು ನನ್ನದು ಅನ್ನುವ ಅಹಂಕಾರದಳು ಮೆರೆಯುವ ನೀನು, ಎಲ್ಲವೂ ತನ್ನದೇ ಆಗಿದ್ದರೂ ಎಂದೂ ತನ್ನದು ಎಂದು ಹೇಳದಿರುವ ಈ ದಿನ ಬೇಲಿ ಹಾಕದ ಜಾಗದಲ್ಲಿ ತನ್ನದು ಎಂದು ಆರ್ಭಟಿಸಿದ ವರುಣದೇವನ ಕೆಲಸ ತಪ್ಪೆಂದು ನೀನು ಹೇಗೆ ಹೇಳುವಿ? ನಿನ್ನ ಸೌಂದರ್ಯಕ್ಕೆ ಧಕ್ಕೆಯಾದಾಗ ನೀನು ಸುಮ್ಮನಿರುವೆಯಾ? ರೌದ್ರ ರೂಪವ ತಾಳುವ ನೀನು ಯೋಚಿಸಬೇಕಾದಿತ್ತು, ಪ್ರಕೃತಿ ಮಾತೆಯ ಸೊಬಗಿನ ಸೌಂದರ್ಯಕ್ಕೆ ಧಕ್ಕೆ ಆದರೆ ಮುಂದೊಂದು ದಿನ ಏನಾಗಬಹುದೆಂದು ತಿಳಿಯಲು ವರುಣದೇವನ ಆರ್ಭಟದೊಂದಿಗೆ ಕಾಲರಾಯನ ಕೋಪ ತಿಳಿಯಬೇಕಾಯಿತು ಅಲ್ಲವೇ? ತಾಯಿಯ ಒಡಲನ್ನೇ ಅಗೆದ ಮಕ್ಕಳಿಗೆ ತಾಯಿಯೇ ತಾನೇ ತಪ್ಪನ್ನು ತಿದ್ದಲು ಬುದ್ಧಿ ಕಲಿಸುವಳು. ತನ್ನ ಮಕ್ಕಳೇ ಅಜ್ಞಾನಿಗಳಾದರೆ ಆಕೆ ಸಹಿಸಿಕೊಳ್ಳುವಳ? ಉಸಿರು ನೀಡಿದ ಮಾತೆಯ ಹೃದಯವನ್ನೇ ಅಗೆದರೆ ಆಕೆಯ ಶಾಪವು ತಟ್ಟದೇ ಇರಬಹುದೇ? ಅಂದು ಅಗೆದು ಕಟ್ಟಿದೆ ನೀನು ಕಟ್ಟಡ, ನಾಶ ಮಾಡಿದೆ ಅದೆಷ್ಟೋ ಮರಗಿಡ. ಅಂದು ಅಗೆದು ಕಟ್ಟಿದೆ ನೀನು ಕಟ್ಟಡ, ನಾಶ ಮಾಡಿದೆ ಅದೆಷ್ಟೋ ಮರಗಿಡ. ತುಂಬಿತ್ತು ಅದೆಷ್ಟೋ ದಿನದ ಪಾಪದ ಕೊಡ, ಭೂಮಾತೆಯ ಕೋಪಕ್ಕೆ ಇಂದು ಜಾರಿ ಬೀಳುತ್ತಿದೆ ಅದೇ ನಿನ್ನ ಕಟ್ಟಡ. ತುಂಬಿತ್ತು ಅದೆಷ್ಟೋ ದಿನದ ಪಾಪದ ಕೊಡ, ಭೂಮಾತೆಯ ಕೋಪಕ್ಕೆ ಇಂದು ಜಾರಿ ಬೀಳುತ್ತಿದೆ ಅದೇ ನಿನ್ನ ಕಟ್ಟಡ. ಅಂದು ನೀ ನುಗ್ಗಿದೆ ಕಾಡೊಳಗೆ, ಇಂದು ನೀರು ನುಗ್ಗಿದೆ ನಿನ್ನ ಮನೆಯೊಳಗೆ. ಅಂದು ನೀ ನುಗ್ಗಿದೆ ಕಾಡೊಳಗೆ, ಇಂದು ನೀರು ನುಗ್ಗಿದೆ ನಿನ್ನ ಮನೆಯೊಳಗೆ. ತೀರಿಸಲು ಸಮಯ ಬೇಕಿಲ್ಲ ಹಗೆ, ಇದಕ್ಕೆಲ್ಲ ಕಾರಣ ನಿನ್ನ ಯೋಚನೆಯ ಬಗೆ. ತೀರಿಸಲು ಸಮಯ ಬೇಕಿಲ್ಲ ಹಾಗೆ, ಇದಕ್ಕೆಲ್ಲ ಕಾರಣ ನಿನ್ನ ಯೋಚನೆಯ ಬಗೆ. ಭುವಿಯು ನಲುಗಲು ಕಾರಣ ನೀನು, ನಿನ್ನ ಸಾವಿರ ಹೊಡೆತಕ್ಕೆ ಅವಳು ಅಂದು ಮೌನಿಯಾಗಿದ್ದಳು. ಆದರೆ ಅವಳ ಒಂದೇ ಹೊಡೆತಕ್ಕೆ ತಳಮಳವಾದಿಯಲ್ಲ ಮನುಜ. ಆದರೆ ಅವಳ ಒಂದೇ ಹೊಡೆತಕ್ಕೆ ತಳಮಳವಾದೆಯಲ್ಲ ಮನುಜ. ವರುಣದೇವ, ಇನ್ನಾದರೂ ಕೃಪೆ ತೋರಿಸು, ಅಮಾಯಕ ಜೀವಗಳನ್ನು ಬಿಟ್ಟು ಬಿಡು. ವರುಣದೇವ, ಇನ್ನಾದರೂ ಕೃಪೆ ತೋರಿಸು, ಅಮಾಯಕ ಜೀವಗಳನ್ನು ಬಿಟ್ಟು ಬಿಡು. ಇನ್ನಾದರೂ ಮನುಜ ಹಣ ಆಸ್ತಿ ಅಂತಸ್ತಿನ ವ್ಯಾಮೋಹಕ್ಕೆ ಬುದ್ಧಿ ಕಲಿಯಬಹುದೆಂಬ ನಂಬಿಕೆಯಿಂದ ವರುಣದೇವ ನಿನ್ನಲ್ಲಿ ನಾ ಪ್ರಾರ್ಥಿಸುವೆ, ಇನ್ನಾದರೂ ಕೃಪೆ ತೋರಿಸುವೆಯಾ? ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್.